ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೌಲ್ಯಾಂಕನ ಮಾರ್ಚ್ 2024ರ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ತರಗತಿ 9 ವಿಷಯ ದೈಹಿಕ ಶಿಕ್ಷಣ ಅಂಕಗಳು 80 ಸಮಯ 3 ಗಂಟೆ. ಈಗ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ. 1 ಅಂಕದ 8 ಪ್ರಶ್ನೆಗಳು, ಒಟ್ಟು 8 ಅಂಕಗಳು. 2006ರಲ್ಲಿ ಕರ್ನಾಟಕ ಸರ್ಕಾರ ದೈಹಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಲು ನೇಮಿಸಿದ ಸಮಿತಿ ತಾರಚಂದ್ ಸಮಿತಿ, ಪ್ರೊಫೆಸರ್ ಎಲ್.ಆರ್. ವೈದ್ಯನಾಥನ್ ಸಮಿತಿ, ಡಾಕ್ಟರ್ ದೇಶಮುಖ್ ಸಮಿತಿ, ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ. ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಇಲ್ಲಿ ಬರೆಯುವಂತದ್ದು. ಬಾಸ್ಕೆಟ್ಬಾಲ್ ಆಟದಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ 5+7, 7+5, 6+6, 9+3 ಅನ್ನುವಂಥದ್ದು. 3ನೇ ಪ್ರಶ್ನೆ, ನೀರಜ್ ಚೋಪ್ರಾ ರವರು ಈ ಕ್ರೀಡಾ ಸ್ಪರ್ಧೆಗೆ ಸಂಬಂಧಿಸಿದ ಪ್ರಸಿದ್ಧ ಕ್ರೀಡಾಪಟು. ಟ್ರಿಪಲ್ ಜಂಪ್, ಗುಂಡು ಎಸೆತ, ಚಕ್ರ ಎಸೆತ, ಜಾವಲಿನ್ ಎಸೆತ. ಜಾವಲಿನ್ ರಚನೆಯು ಹೊಂದಿರುವ ಭಾಗಗಳ ಸಂಖ್ಯೆ 2, 3, 4, 5. ಇನ್ನು 5ನೇ ಪ್ರಶ್ನೆ, ಸಾಂಸರ್ಗಿಕ ರೋಗವಾಹಕಗಳು. ಸೊಳ್ಳೆ, ಹಸು, ಎಮ್ಮೆ, ಕುರಿ. 6ನೇ ಪ್ರಶ್ನೆ, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸ್ಥಾಪನೆಯ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವುದು, ಸಾರ್ವಜನಿಕರಿಗೆ ಶುಚಿತ್ವ ಸೌಲಭ್ಯ ಒದಗಿಸುವುದು, ಕ್ರೀಡಾ ಕ್ಷೇತ್ರವನ್ನು ಉತ್ತೇಜಿಸುವುದು, ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವುದು. 7ನೇ ಪ್ರಶ್ನೆ, ಅಷ್ಟಾಂಗ ಯೋಗದ 6ನೇ ಮೆಟ್ಟಿಲು ಯಮ, ಆಸನ, ಪ್ರತ್ಯಾಹಾರ, ಧಾರಣ. 8ನೇ ಪ್ರಶ್ನೆ, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯಲ್ಲಿ ಇಲ್ಲದಿರುವ ವಸ್ತು. ಹತ್ತಿ, ಟಿಂಚರ್, ಸಿರೇಂಜ್, ಕತ್ತರಿ. ಇನ್ನು 2ನೇ ಪ್ರಶ್ನೆ, ಎ ಪಟ್ಟಿಯಲ್ಲಿ ಕೊಟ್ಟಿರುವ ಮಾಹಿತಿ ಓದಿ ಬಿ ಪಟ್ಟಿಯಲ್ಲಿರುವ ಮಾಹಿತಿಗೆ ಹೊಂದಿಸಿ ಬರೆಯಿರಿ. ಉತ್ತರಗಳನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ. 9ನೇ ಪ್ರಶ್ನೆ, ಎ ಪಟ್ಟಿ ಮತ್ತು ಬಿ ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ 5 ಅಂಕಗಳಿವೆ. ವಾಲಿಬಾಲ್, ಹ್ಯಾಂಡ್ಬಾಲ್, ತ್ರಿವಿಧ ಜಿಗಿತ, ಜಾವಲಿನ್ ಓಟದ ಮಾರ್ಗ, ಪ್ರಾಣಾಯಾಮ. ಈ ಕಡೆ ಬಿ ಪಟ್ಟಿಯಲ್ಲಿ ಹಾಫ್ ಸ್ಟೆಪ್, ಜಂಪ್, 4 ಮೀಟರ್, ಶ್ರೀ ರಾಜಾರೆಡ್ಡಿ ಏಕಲವ್ಯ ಪ್ರಶಸ್ತಿ, ಸಿರಿವಂತಿ ಆದಿತನಾರ್ ಗೋಲ್ಡ್ ಕಪ್, 15 ಮೀಟರ್ ಭ್ರಮರಿ ಅನ್ನುವಂಥದ್ದು ಹೊಂದಿಸಿ ಬರೆಯುವಂಥದ್ದು. ಇನ್ನು 10ನೇ ಪ್ರಶ್ನೆ, ಇಲ್ಲಿ 1 ಅಂಕದ 10 ಪ್ರಶ್ನೆಗಳು, ಒಟ್ಟು 10 ಅಂಕಗಳು. ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕಗಳನ್ನು ಬೋಧಿಸಲು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಯಾವುದು ಅನ್ನುವಂಥದ್ದು. 11ನೇ ಪ್ರಶ್ನೆ, NIS ಇದನ್ನು ವಿಸ್ತರಿಸಿ ಬರೆಯಿರಿ. 12ನೇ ಪ್ರಶ್ನೆ, ಉತ್ತಮ ಕ್ರೀಡಾ ತರಬೇತುದಾರರಿಗೆ ನೀಡುವ ಪ್ರಶಸ್ತಿಯನ್ನು ಹೆಸರಿಸಿ. 13ನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಆಟದಲ್ಲಿ ಇರುವ ಕ್ರಿಯಾತ್ಮಕ ಮತ್ತು ಬದಲಿ ಆಟಗಾರರ ಸಂಖ್ಯೆ ಎಷ್ಟು? 14ನೇ ಪ್ರಶ್ನೆ, ಫಾಸ್ಟ್ ಬ್ರೇಕ್ ಈ ಪದದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? 15ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟದಲ್ಲಿ ಫ್ಲೋಟಿಂಗ್ ಸರ್ವಿಸ್ ಎಂದರೇನು? 16ನೇ ಪ್ರಶ್ನೆ, ತ್ರಿವಿಧ ಜಿಗಿತದಲ್ಲಿ ಬಳಸುವ ಟೇಕ್ ಆಫ್ ಬೋರ್ಡ್ ಹಲಗೆ ಯಾವ ಆಕಾರದಲ್ಲಿದೆ? ಪುರುಷರು ಬಳಸುವ ಜಾವ್ಲಿನ್ ತೂಕ ಎಷ್ಟು? 18ನೇ ಪ್ರಶ್ನೆ, ಪ್ರಾಣಾಯಾಮದಲ್ಲಿ ಬಳಸುವ 2 ಮುದ್ರೆಗಳನ್ನು ಹೆಸರಿಸಿ. 19ನೇ ಪ್ರಶ್ನೆ, ಪ್ರಥಮ ಚಿಕಿತ್ಸೆ ಎಂದರೇನು? ನೆಕ್ಸ್ಟ್ 20ನೇ ಪ್ರಶ್ನೆ, 2 ಅಂಕದ 15 ಪ್ರಶ್ನೆಗಳು, ಒಟ್ಟು 30 ಅಂಕಗಳು. ವಾಲಿಬಾಲ್ ಆಟದಲ್ಲಿ ಸರ್ವಿಸ್ ಮಾಡುವಾಗ ಅನುಸರಿಸಬೇಕಾದ ಯಾವುದಾದರೂ 2 ತಂತ್ರಗಳನ್ನು ತಿಳಿಸಿ. 21ನೇ ಪ್ರಶ್ನೆ, ಹಾಕಿ ಕ್ರೀಡೆಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. 22ನೇ ಪ್ರಶ್ನೆ, ತ್ರಿವಿಧ ಜಿಗಿತದ ಯಾವುದಾದರೂ 3 ಅಕ್ರಮಗಳನ್ನು ತಿಳಿಸಿ. 23ನೇ ಪ್ರಶ್ನೆ, ಜಾವಲಿನ್ ಸ್ಪರ್ಧೆಯ ಯಾವುದಾದರೂ 3 ಅಕ್ರಮಗಳನ್ನು ತಿಳಿಸಿ. 24ನೇ, ಹಸಿಯಾಗಿ ತಿನ್ನಬಹುದಾದ ತರಕಾರಿಗಳನ್ನು ಪಟ್ಟಿ ಮಾಡಿ. 25ನೇ ಪ್ರಶ್ನೆ, ವಾಲಿಬಾಲ್ ಆಟದಲ್ಲಿನ ಸಾಮಾನ್ಯ ಕೌಶಲ್ಯಗಳನ್ನು ಪಟ್ಟಿ ಮಾಡಿ. 26ನೇ ಪ್ರಶ್ನೆ, ಹ್ಯಾಂಡ್ಬಾಲ್ ಆಟಗಾರರಲ್ಲಿ ಇರಬೇಕಾದ 3 ಅವಶ್ಯಕ ಗುಣಲಕ್ಷಣಗಳನ್ನು ತಿಳಿಸಿ. 27ನೇ ಪ್ರಶ್ನೆ, ಯೋಗದ ಪಿತಾಮಹ ಯಾರು? ಅವರು ಬರೆದಿರುವ ಪುಸ್ತಕದ ಹೆಸರೇನು? 28ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವ 2 ಕಾರ್ಯಕ್ರಮಗಳನ್ನು ಹೆಸರಿಸಿ. 29ನೇ ಪ್ರಶ್ನೆ, ಪ್ರತಿನಿತ್ಯ ಯೋಗಾಭ್ಯಾಸದಿಂದ ನಿಮಗೆ ದೊರಕುವ ಪ್ರಯೋಜನಗಳನ್ನು ತಿಳಿಸಿ. 30ನೇ ಪ್ರಶ್ನೆ, ನಾವೆಲ್ಲರೂ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ರೂಢಿಸಿಕೊಳ್ಳಬೇಕಾದ ಅಂಶಗಳು ಯಾವುವು? 31ನೇ ಪ್ರಶ್ನೆ, ಪ್ರತಿನಿತ್ಯ ವಾಯುವಿಹಾರ ಮಾಡಿದಾಗ ನಿನಗೆ ದೊರಕುವ ಪ್ರಯೋಜನಗಳೇನು? 32ನೇ ಪ್ರಶ್ನೆ, ನಿನ್ನ ಸಹಪಾಠಿಯ ನೀರಿನಲ್ಲಿ ಮುಳುಗಿದಾಗ ನೀನು ನೀಡುವ ಪ್ರಥಮ ಚಿಕಿತ್ಸೆ ಯಾವುದು? ಹಾಕಿ ಆಟದಲ್ಲಿ ಡಯಾಗ್ನಲ್ ಪಾಸ್ ನೀಡುವ ಚಿತ್ರವನ್ನ ಬರೆಯಿರಿ. ಇನ್ನು 34ನೇ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟದಲ್ಲಿ ವ್ಯಕ್ತಿ ರಕ್ಷಣೆ ಚಿತ್ರವನ್ನು ಬರೆಯಿರಿ. ಇನ್ನು 3 ಅಂಕದ 5 ಪ್ರಶ್ನೆಗಳು, ಒಟ್ಟು 15 ಅಂಕಗಳು. KP ಸಿಂಗ್ದೇವ್ ಸಮಿತಿಯು ದೈಹಿಕ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಸಲಹೆಗಳು ಯಾವುವು? 36ನೇ ಪ್ರಶ್ನೆ, ವ್ಯಾಯಾಮ ಶಾಲೆಗಳು ಎಂದರೇನು? ಅದರಿಂದ ದೊರಕುವ ಪ್ರಯೋಜನಗಳೇನು? 37ನೇ ಪ್ರಶ್ನೆ, ರಾಷ್ಟ್ರಧ್ವಜ ಪ್ರದರ್ಶನದಲ್ಲಿ ಗಮನಿಸಬೇಕಾದ ಅಂಶಗಳೇನು? 38ನೇ ಪ್ರಶ್ನೆ, ಬ್ಯಾಡ್ಮಿಂಟನ್ ಆಟದಲ್ಲಿರುವ ತಂತ್ರಗಳನ್ನು ಪಟ್ಟಿ ಮಾಡಿ. 39ನೇ ಪ್ರಶ್ನೆ, ಜಾವ್ಲಿನ್ ಸ್ಪರ್ಧೆಯ ಮೂಲ ನಿಯಮಗಳನ್ನು ಪಟ್ಟಿ ಮಾಡಿ. 4 ಅಂಕದ 3 ಪ್ರಶ್ನೆಗಳು, ಒಟ್ಟು 12 ಅಂಕಗಳು. ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಮಾಡುವ ವಿಧಾನವನ್ನ ವಿವರಿಸಿರಿ. ಹಾಕಿ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಲಕ್ಷಣಗಳನ್ನು ಬರೆಯಿರಿ. 42ನೇ ಪ್ರಶ್ನೆ, ತ್ರಿವಿಧ ಜಿಗಿತದ ಅಂಕಣ ರಚಿಸಿ ಅಳತೆಗಳನ್ನು ಬರೆಯಿರಿ. 9ನೇ ತರಗತಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಮೌಲ್ಯಾಂಕನ ಪರೀಕ್ಷೆಗಾಗಿ ಸಿದ್ಧಪಡಿಸಿರುವಂತಹ ಇಲಾಖೆಯೇ ಬಿಡುಗಡೆ ಮಾಡಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ಈ ವಿಡಿಯೋ ತಾವು ಕೊನೆವರೆಗೆ ನೋಡಿದ್ದೀರಿ. ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.